ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೇಸಿಗೆಗಾಲದಲ್ಲಿ ನಮ್ಮಲ್ಲಿ ಸಿಕ್ಕುವಂತಹ ಮಾವಿನ ಹಣ್ಣಾದಿಕ್ಕು, ಮಾವಿನ ಕಾಯಾದಿಕ್ಕು, ಹಲಸಿನಕಾಯಿ ಆದಿಕ್ಕು, ಹಲಸಿನ ಹಣ್ಣಾದಿಕ್ಕು ಪ್ರತಿಯೊಂದು ಹವ್ಯಕರ ಮನೇಲಿದೆ. ಇದರಿಂದ ತಯಾರಪ್ಪಂತಹ ಪ್ರಾಡಕ್ಟ್ಸ್ಗ ಸುಮಾರು ಹಿಂಗಿಪ್ಪಗ ಮಳೆಗಾಲ ಬಂತು ಹೇಳಿ ಆದ ಕೂಡ್ಲೆ ನಿಂಗಳ ಮನೇಲಿ ಈ ಸರ್ತಿ ಹಲಸಿನಕಾಯಿ ಹಪ್ಪಳ ಮಾಡಿದ್ದೀರಾ ಹೇಳಿ ಕೇಳುವ ಪ್ರಶ್ನೆ ಖಂಡಿತ ಇದ್ದೇ ಇರ್ತು. ಹಿಂಗಿಪ್ಪಗ ಪ್ರತಿಯೊಬ್ಬನ ಮನೇಲಿದೆ ಈ ಮಳೆಗಾಲಲ್ಲಿ ಹಲಸಿನ ಹಪ್ಪಳ ಸಿಕ್ಲಿ ಹೇಳುವ ಉದ್ದೇಶದಿಂದ ಶುರುವಾದ ಬ್ರ್ಯಾಂಡೇ ಜಾಕ್ ಟೇಲ್ಸ್. ಇಂದು ನಮ್ಮೊಂದಿಗೆ ಇದ್ದವು ಅಜಯ್ ಖಂಡಿಗೆ, ಜಾಕ್ ಟೇಲ್ಸ್ ನ ಓನರ್. ಬನ್ನಿ ಅವರ ಮಾತಾಡ್ಸುವ. ಜಾಕ್ ಟೇಲ್ಸಿನ ಟೇಲ್ಸ್ ಬೇರೆ ಬೇರೆ ರೀತಿಯಾದಂತಹ ಸ್ಟೋರಿ ಎಂತೆಲ್ಲ ಇದ್ದು ಹೇಳಿ ಅವರ ಬಾಯಿಂದಲೇ ತಿಳ್ಕೊಂಬ. ನಮಸ್ತೆ ಅಣ್ಣ, ಹೆಂಗಿಂದು? ನಮಸ್ತೆ. ಅದೇ ಅಜಯ್ ಖಂಡಿಗೆ ಹೇಳಿ, ಖಂಡಿತ ಇಂದು ಹವ್ಯಕರ ಒಂದು ಮನೆತನ ಅಥವಾ ಮನೆ ಎಲ್ಲಿ ಹೇಳಿ ಗೊಂತಾಯಕಾರೆ ಅವರ ಹೆಸರೊಟ್ಟಿಗೆ ಮನೆಯ ಹೆಸರು ಆಡ್ ಆನ್ ಆಗಿರ್ತು ಹೇಳಿ ಎನ್ನ ಅಭಿಪ್ರಾಯ. ಸೊ ನಿಂಗಳ ಹೆಸರಿಲೆ ಇಪ್ಪ ಹಾಂಗೆ ಖಂಡಿಗೆ ಎಲ್ಲಿ ಯಾವುದು ನಿಂಗಳ ಮನೆ ಖಂಡಿಗೆಯ ಹೆಂಗೆ? ಮನೆ ಖಂಡಿಗೆ ಕಾಸರಗೋಡು ಜಿಲ್ಲೆಯಲ್ಲಿ ನೀರ್ಚಾಲಲ್ಲಿ ಅವತ್ತು ನೀರ್ಚಾಲ್ ಹೇಳಿ ಕಾಸರಗೋಡು ಪೇಟೆನ ಒಂದು 13 ಕಿಲೋಮೀಟರ್ ನೀರ್ಚಾಲಿಂಗೆ, ಪುತ್ತೂರು ಹೊಡೆಂಗೆ. ಜಾಕ್ ಟೇಲ್ಸ್ ಹೇಳುವ ಬ್ರ್ಯಾಂಡ್ ಶುರು ಮಾಡುವ ಮೊದಲು ನಿಂಗೆ ಎಂತ ಮಾಡಿಕೊಂಡಿದ್ದಿ? ಯಾವ ಇದ್ರಲ್ಲಿ ನಿಂಗೆ ಸ್ಟಡೀಸ್ ಮುಗಿಸಿದ್ದು? ನಾನು ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಮಾಡಿದ್ದು. ಅದು ಮಾಡಿದ ಮತ್ತೆ ಇಲ್ಲಿ ಹಪ್ಪಳ ಇಂಡಸ್ಟ್ರೀಸ್ ಮಾಡಿದ್ದು. ಜಾಕ್ ಟೇಲ್ಸ್ ಹೇಳುವ ಒಂದು ಬ್ರ್ಯಾಂಡಿನ ನಿಂಗೆ ಸ್ಟಾರ್ಟ್ ಮಾಡಿ. ಈ ಬ್ರ್ಯಾಂಡ್ ಇಲ್ಲಿ ಅವೈಲೇಬಲ್ ಇರುವ ಪ್ರಾಡಕ್ಟ್ಸ್ ಆಗಲಿ ಅಥವಾ ಈ ಜಾಕ್ ಟೇಲ್ಸ್ ಹೇಳುತ್ತರ ಶುರು ಮಾಡಿಕು ಹೇಳಿ ಅನ್ಸಿದ್ದೆ ಎಂತ ಕೆಂಪಗೆ? ಇಲ್ಲಿ ಮನೇಲಿ ಅಮ್ಮ ಹಲಸಿನ ಹಪ್ಪಳ ಮಾಡಿಕೊಂಡಿತ್ತಿದ್ರು. ಇಲ್ಲಿ ಮನೇಲಿ ಹಲಸಿನಕಾಯಿ ಹಾಳಪ್ಪದು ಬೇಡ, ಮನೇಲಿ ಮಾಡಿಕೊಂಡಿದ್ದು. ಅಮ್ಮ ಫ್ರೀ ಇಪ್ಪ ಹೊತ್ತಿಗೆಲ್ಲ ಹಪ್ಪಳ ಮಾಡ್ತಾ ಇರ್ತಿದ್ರು. ಅದರ ಕೇಳುವುದು ತುಂಬಾ ಜನ ಇರ್ತಿದ್ರು, ಹಲಸಿನ ಹಪ್ಪಳ ಬೇಕು ಹೇಳಿ ತೆಕ್ಕೊಂಬೋದು ತುಂಬಾ ಜನ ಇರ್ತಿದ್ರು. ಹಾಗಾಗಿ ಆ ಕಾನ್ಸೆಪ್ಟ್ ಬಂದದ್ದು. ಓಕೆ, ಇದರ ನಾವು ಮಾಡ್ಲಕ್ಕು, ಹಲಸಿನಕಾಯಿ ಹೆಂಗಾರು ಇದ್ದು ಸಿಕ್ಕುತ್ತು, ಹತ್ತರಂದರ ತೆಕ್ಕೊಂಬಲಕ್ಕು. ಹಾಗೆ ಇದರ ಶುರು ಮಾಡಿದ್ದದು. ಈಗ ಹಂಗೆ ಹತ್ತರಣ ತೋಟಗಳಲ್ಲಿ ತಿಂಗಳ ಮರಗಳದ್ದು ಹಲಸಿನಕಾಯಿಗಳ ಈಗಲೂ ಅದು ವೇಸ್ಟ್ ಆಗುತ್ತಾ ಇದ್ದು ಹೇಳಿದ್ರೆ ಅಷ್ಟು ಎಲ್ಲವನ್ನು ಕನ್ಸ್ಯೂಮ್ ಮಾಡ್ಲ ಆಗುತ್ತಾ ಇಲ್ಲೇ, ಆದ್ರೂ ಎಡಿಗೆ ಅಷ್ಟು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಮಾಡಿಕೊಂಡು ಹೋಗ್ತಾ ಇದ್ದೆ. ನಮಗೆ ಗೊಂತಿಪ್ಪ ವಿಷಯ ಎಂತರ ಹೇಳಿದ್ರೆ, ಈಗ ಹಲಸಿನಕಾಯಿ ನಮಗೆ ಸಿಕ್ಕುವಂತದ್ದು ಬೇಸಿಗೆ ಕಾಲನೇ ಮಳೆಗಾಲದರೆ ಅಂತ ಹೇಳಿದ್ರೆ ಕೆಲವು ಮಳೆಗಾಲದಿಂದ ಬೆಳವ ಹಲಸಿನಕಾಯಿಗೆ ಇದ್ದವು. ನಿಂಗ ಇಡೀ ವರ್ಷಕ್ಕೆ ಹೆಂಗೆ ಸೋರ್ಸ್ ಮಾಡಿ ಗೊತ್ತಿ? ಇಡೀ ವರ್ಷಕ್ಕೆ ಹೆಂಗೋ ಮಾಡ್ತಾರೆ, ಹೆಂಗೋ ಸೀಸನ್ಲಿ ಮಾಡ್ತಾ ಇಪ್ಪದು. ಈಗ ಸೀಸನ್ಲಿ ಯಾವಾಗ ಈ ವರ್ಷ ಅಂತೂ ಬೆಳೆದದ್ದು ತುಂಬಾ ಲೇಟ್, ಮೇ ಎಂಡ್ ಆಯ್ತು ಹಲಸಿನಕಾಯಿ ಬೆಳೆದು ಸಿಕ್ಕುವಾಗಲೇ. ಯಾವಾಗ ಹಲಸಿನಕಾಯಿ ಸಿಕ್ಕುತ್ತಾ ಇತ್ತು ಆವಾಗ ಇಡಿಗಷ್ಟು ಮಾಡ್ತೇನೆ. ಮತ್ತೆ ಬಾಕಿ ಸಮಯದಲ್ಲಿ ಮರಗೆಣಸಿನ ಹಪ್ಪಳ, ಗೆಣಸಿನ ಹಪ್ಪಳ, ಮತ್ತೆ ಕೆಲವು ಸೆಂಡೆಗೋ, ಉದ್ದು ಮೆಣಸಿಂದು ಹಿಂಗಿಪ್ಪ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೆ. ಅದರೊಟ್ಟಿಗೆ ಶುದ್ಧ ಕುಂಕುಮ, ಶುದ್ಧ ಅರಚಿನ ಹುಡಿ, ಮತ್ತೊಂದು ಸ್ಪ್ರೌಟೆಡ್ ರಾಗಿ ಪೌಡರ್ ಹೇಳಿ ರಾಗಿಯ ಮೊಳಕೆ ಬರೆಸಿ ಒಂದು ಹುಡಿ ಮಾಡ್ತಾ ಒಂದು ಪ್ರೊಸೀಜರ್ ಇತ್ತು ಅದು. ಹಿಂಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳ ಬಾಕಿ ಟೈಮಲ್ಲಿ ಮಾಡ್ತೇವೆ. ಹಲಸಿನ ಸೀಸನ್ ಹಲಸಿನ ಹಪ್ಪಳ ಮತ್ತೆ ಉಂಡ್ಲಕಾಳು ಮಾಡ್ತೇವೆ. ಇಷ್ಟು ಐಟಮ್ಸ್. ಹಿಂಗ ಹೇಳಿದ್ರೆ ಈಗ ಮನೇಲಿ ಇದ್ದರ ಹಿಂಗ ಮಾರಿಕೊಂಡಿದ್ಯಾ ಹೇಳಿ. ಓಕೆ, ಇದು ಪ್ರತಿಯೊಂದು ಮನೆಯಲ್ಲಿ ಅಪ್ಪಂತದ್ದು ಹೇಳಿದ್ರೆ ನಮಗೊಂದದು ಬೈ ಬರ್ತ್ ಬಪ್ಪದ ಎಂತ ಅಳಿಗೊಂತಿಲ್ಲ. ನಮ್ಮಲ್ಲಿ ಇನ್ನೊಬ್ಬ ತಿಂದರು ಅಕ್ಕು, ನಮ್ಮಲ್ಲಿ ಹಾಳಪ್ಪದು ಬೇಡ ಅಳಿ ಇನ್ನೊಬ್ಬಂಗೆ ಕೊಡುವಂತದ್ದು ಇದು. ನಿಂಗೋಗೆ ಇದರ ಬ್ರ್ಯಾಂಡ್ ಆಗಿ ಎಂತಕ್ಕೆ ಇದ್ರಲ್ಲೇ ನೆಕ್ಸ್ಟ್ ಮುಂದುವರಿಯಕ್ಕೂ ಹೇಳುವ ಆಲೋಚನೆ ಬಂದದ್ದು ಎಂತಕ್ಕೆ? ಒಂದು ರಾ ಮೆಟೀರಿಯಲ್ಗೆ ಹುಡ್ಕೆ ಕೋಳಿ ಇಲ್ಲೇ, ಬಟ್ ಅದರ ಮರಲ್ಲಿ ಕಾಣ್ತು, ಅದರ ಮನೆಗೆ ತುಸುಲು ಅಷ್ಟೇ ಕಷ್ಟ ಇತ್ತು. ಮರಲ್ಲಿ ಕಾಂಬಾಗ ಎಷ್ಟು ಬೇಕಾದ್ರೂ ಇದ್ದೋಳಿ ಅವತ್ತು, ಅದರ ಕೊಯ್ದು ನಮ್ಮ ಮನೆಗೆ ಅಥವಾ ಫ್ಯಾಕ್ಟ್ರಿಗೆ ತುಸುಲು ಅಷ್ಟೇ ಕೆಲಸ ಇತ್ತು. ಅಂತ ಕೇಳಿದ್ರೆ ಆರ್ಗನೈಸ್ಡ್ ಆಗಿ ಹಲಸಿನ ಮರಂಗ ಎಲ್ಲಿಯೂ ಇಲ್ಲ. ಎಂಗಳಲ್ಲಿ ಹೊಂಡಗುಂಡಿ ಜಾಗಕ್ಕೆ ಜಾಸ್ತಿ. ಈಗ ನೀರ್ಚಾಲು ಪರಿಸರಲ್ಲಿ ಹೊಂಡಗುಂಡಿ ಜಾಗಕ್ಕೆ ಜಾಸ್ತಿ. ಅಲ್ಲಿಗೆ ಎಲ್ಲಾ ಕಡೆಂಗುದೇ ಇದು ನಮ್ಮ ವೆಹಿಕಲ್ದೇ ಹೋಗ, ಅಲ್ಲಿಗೆ ಹೋಗಬೇಕು. ಹಲಸಿನ ಮರ ಎಲ್ಲ ದೊಡ್ಡ ದೊಡ್ಡ ಮರಂಗು, ಹಳೆ ಮರಂಗು, ಅದರನ್ನ ಕೊಯ್ಯಕ್ಕಾರದ ಅಷ್ಟೇ ಕೆಲಸ ಇತ್ತು. ಏಣಿ ಮಡಿಯಕ್ಕೂ, ಆ ಏಣಿಗೆ ಹತ್ತಕ್ಕೂ, ಅದರಲ್ಲಿ ಕೊಕ್ಕೆ ಹಿಡಿಯಕ್ಕೂ. ಈಗ ದೋಟಿ ಬಂತು, ಆದ್ರೆ ಸುರು ಹಿಂಗೆಲ್ಲ
ಅದರ ಕೊಯ್ಯಕಾರು ಅಷ್ಟೇ ಕೆಲಸ ಇತ್ತು. ಅದರ ಕೊಯ್ದು ನಮ್ಮ ಗಾಡಿ ಪಲ್ಲಿಗೆ ಅದರ ಹೊತ್ತುಕೊಂಡು ಬಂದು ಅದರ ಗಾಡಿಲಿ ಹಾಕಿ ಅದರ ಮನೆಗೆ ಎತ್ತು ಸೊಪ್ಪಗ ಇದ್ದು ಸುಮಾರು ಕೆಲಸ ಇದ್ದು. ಆಂಬಲ ಹಲಸಿನಕಾಯಿಗೆ ತುಂಬಾ ಇದ್ದು. ಅದರ ಕೊಯ್ದು ಮನೆಗೆ ತರಕಾರಿ ಅಷ್ಟೇ ಕೆಲಸವೂ ಇತ್ತು. ಅದುವೇ ಮೇನ್ ಚಾಲೆಂಜಿಂಗ್ ಪಾರ್ಟ್ ಈ ಹಲಸಿನ ಪ್ರಾಡಕ್ಟ್ಸ್ ಗಳಲ್ಲಿ. ಅದಾತೊಳಿದ್ರೆ ಮತ್ತೆ ಕೊರವದು. ಕೊರವದಲ್ಲ ಈಗ ಅಭ್ಯಾಸ ಇದೆ ಎಲ್ಲರಿಗೂ. ಚಂದಕ್ಕೆ ಕೊರೆತವು ಬೇಗ ಬೇಗ ಕೆಲಸ ಆಗುತ್ತೆ. ಮತ್ತೆ ಇಪ್ಪದು ಒಣಗಿಸುದ್ರಲ್ಲಿ. ಈ ವರ್ಷ ಅಂತೂ ಹಲಸಿನಕಾಯಿ ಬೆಳೆತದೇ ಮಳೆ ಶುರುವಾದ ಮತ್ತೆ. ಹಂಗಾಗಿ ಅದ್ರದ್ದೊಂದು ಇದು ಹೋರಾಟ ಬೇರೆ ಒಣಗಿಸಲಿಪ್ಪದು. ಹಿಂಗೆ ಆಗ್ತಾ ಇತ್ತು. ಓಕೆ. ಈಗ ನಿಂಗೊಗೆ ಪ್ರತಿಯೊಬ್ಬಂಗೂ ಪ್ರತಿಯೊಂದೊಂದು ವಿಷಯಲ್ಲೂ ಚಾಲೆಂಜ್ ಈಗ ಹೇಳುತ್ತಿದ್ದೇವೆ. ನಿಂಗೊಗೆ ಈ ಬಿಸ್ನೆಸ್ ಅಲ್ಲಿ ಚಾಲೆಂಜ್ ಹೇಳಿ ಎದುರಾದಂತದ್ದು ಯಾವ ವಿಷಯ? ಅದೇ ಈಗ ಸದ್ಯ ನಿಂಗೆ ತಿಳಿಸಿದೆ ಅಂತ ಹೇಳಿದ್ರೆ ಮಳೆಗಾಲಲ್ಲಿ ಬೆಳದ್ದಿ ಸರ್ತಿ ಹೇಳಿ. ಸೊ ನಿಂಗಳ ಚಾಲೆಂಜ್ ಹೇಳಿ. ಆ ಒಂದೊಂದು ಮರದ ಹಲಸಿನಕಾಯಿ ಒಂದೊಂದು ನಮೂನೆ ಇತ್ತು. ಕೆಲವುದ್ರದ್ದು ಕಲರ್ ಹಪ್ಪಳದ ಕಲರ್ ಡಾರ್ಕ್ ಹಾಕು. ಕೆಲವು ಸತಿ ಹಲಸಿನಕಾಯಿಗೆ 3-4 ಬೇರೆ ಬೇರೆ ಮರದ್ದು ಮಿಕ್ಸ್ ಆದಪ್ಪ ಕಲರ್ ಬದಲು. ಹಂಗಾಗಿ ಅದರಲ್ಲಿ ನಮಗೆ ಒಂದೇ ಕಲರ್ಲಿ ಹೇಳಿ ಅದರ ಸರಿ ಮಾಡಿಕೊಂಡು ಹೋಗಲು ಹಿಡಿಯ. ಎಂತ ಕೇಳಿದ್ರೆ ಈಗ ಅದಕ್ಕೆ ಎಂತಾರು ಸೇರಿಸಿಕೊಂಡೆಲ್ಲ ಮಾಡಿದ್ರೆ ಅದರ ಕಲರ್ ಒಂದೇ ಅರಸಿನ ಕಲರ್ಲಿ ನಾವಾಗೆ ಮಾಡ್ಲಕ್ಕು. ಈಗ ಅದಕ್ಕೆ ಬೇರೆ ಎಂತಾರು ಅಡಲ್ಟ್ರೇಷನ್ ಎಲ್ಲ ಮಾಡಿದ್ರೆ ಒಂದೇ ಕಲರ್ ಮಾಡಿಕೊಂಡು ಹೋಗಲಕ್ಕು. ಆದ್ರೆ ಈಗ ನಮಗೆ ಬೇರೆ ಬೇರೆ ಮರದ ಹಲಸಿನಕಾಯಿಗಳಲ್ಲಿ ಒಂದೇ ಕಲರಿನ ಹಪ್ಪಳಂಗ ಬಾರ ಒಂದೇ ಬಣ್ಣ ಬತ್ತೇ ಇಲ್ಲ. ಅದರ ಮನುಷ್ಯರಿಗೆ ಅರ್ಥ ಮಾಡಿಸಲೇ ರಜಾ ಕಷ್ಟ ಆಗುತ್ತೆ. ಹೇಳಿದ್ರೆ ನಿಂಗಳ ಹಪ್ಪಳ ಎಂತ ಆ ಗಣದ್ದು ಬಿಳಿ ಇತ್ತಿದ್ದು ಈ ಗಣದ್ದು ಕಪ್ಪಿದ್ದು, ಇದೆಂತಗೆ ಅರಶಿನ ಇದ್ದು ಇದೆಂತಗೆ ಬಿಳಿ ಇದ್ದು ಇದೆಂತಗೆ ಕಪ್ಪಿದ್ದು, ಹಿಂಗಿಪ್ಪ ಕ್ವಶನ್ಸ್ ತುಂಬಾ ಬರುತ್ತೆ ನನಗೆ. ಅದರ ಎಕ್ಸ್ಪ್ಲೈನ್ ಮಾಡಿ ಮಾಡಿ ಅದೊಂದು ಚಾಲೆಂಜಿಂಗ್ ಪಾರ್ಟ್. ಮತ್ತೆ ಆಲ್ರೆಡಿ ಮಾರ್ಕೆಟ್ಲಿ ಅವೈಲೇಬಲ್ ಇಪ್ಪ ಹಪ್ಪಳಂಗ ಎಲ್ಲವೂ ಹಳದಿ ಕಲರ್ಲಿ ಇದ್ದು ಅದು ಎಂತಕ್ಕೆ ಹಳದಿ ಕಲರ್ಲಿ ಇದ್ದೋಳಿ ನನಗೆ ಅದರ ಹೇಳಿ ಹಿಡಿತಿಲ್ದೆ. ಒಂದು ನಾನು ಸುಮ್ಮನೆ ಇನ್ನೊಂದು ಪ್ರಾಡಕ್ಟ್ಸ್ ಈಗ ಅದಕ್ಕೆಂತ ಮಿಕ್ಸ್ ಮಾಡಿದ್ದವು ಹಾಗೆಂತ ಹೇಳಿ ಹಿಡಿತಿದ್ದೆ. ಹಾಗಾಗಿ ಹಲಸಿನ ಹಪ್ಪಳಲ್ಲಿ ಅದೊಂದು ಪ್ರಾಬ್ಲಮ್. ಹೇಳಿದ್ರೆ ಎಲ್ಲವೂ ಒಂದೇ ಲೆಕ್ಕ ಇರ್ತಿಲ್ಲ. ಕೆಲವು ಹಪ್ಪಳ ಒಣಗಿ ಹಪ್ಪಗ ಸಣ್ಣ ಆಗುತ್ತೆ. ಹಿಂಗಿಪ್ಪ ನೀರು ಕುಡಿದ ಈಗ ಮಳೆಗಾಲದ ಹಲಸಿನಕಾಯಿಲಿ ಹಪ್ಪಳ ಒಣಗಿ ಹಪ್ಪಗ ನಾವು ರೆಗ್ಯುಲರ್ ಸೈಜಿಂಗ್ ಮಾಡಿರ್ತು, ಬಟ್ ಅದು ಸಣ್ಣ ಆಗಿರುತ್ತು ಒಣಗಿ ಹಪ್ಪಗ. ಹಾಗಾಗಿ ಅದರ ನಾವು ಇದು ಅಂದಾಜು ಮಾಡಿ ಹಿಡಿತೀವಿ ಕೆಲವು ಸತಿ. ಹಿಂಗಿಪ್ಪ ಕೆಲವು ಸಣ್ಣ ಸಣ್ಣ ಇಶ್ಯೂಸ್. ಬೇರೆ ಬೇರೆ ಎಂತ ಇಲ್ಲ. ಮತ್ತೆ ಹಲಸಿನಕಾಯಿ ಕಲೆಕ್ಷನ್ ಒಂದು ಪ್ರಾಬ್ಲಮ್. ಮತ್ತೆ ಈಗ ನಾನು ಹೇಳಿದೆ ಶುರುವಿಗೆ ಈಗ ಇಂಗಳಲ್ಲಿಯೂ ವೇಸ್ಟ್ ಆಗಿ ಹೋಗ್ತಾ ಇತ್ತು. ಎಂತ ಕೇಳಿದ್ರೆ ಒಂದೇ ಟೈಮ್ಗೆ ಎಲ್ಲ ಒಟ್ಟಿಗೆ ಬೆಳೀತು. ಈಗ ಆನು ಶುರು ಮಾಡುವಾಗ ಆನು ಹೇಳಿದ್ರೆ 2020 ಶುರು ಮಾಡುವಾಗ ಫೆಬ್ರವರಿಯಿಂದ ಸಾಧಾರಣ ಆಗಸ್ಟಿನವರೆಗೆ ಹಪ್ಪಳ ಮಾಡಿದ್ದೆ ಹಲಸಿನ ಹಪ್ಪಳ. ಈಗ ಬರೀ ಮೇ 15 ಕಳೆದತ್ತು, ಜುಲೈ 15ಕ್ಕಪ್ಪಾಗ ಹಲಸಿನಕಾಯಿ ಮುಗಿದತ್ತು. ಅದರ ಮೊದಲೆಲ್ಲ ಒಂದು 20 ಮರಗಳಂತ ನನಗೆ ಬೇಕಾದಷ್ಟು ಅಷ್ಟು ಕಲೆಕ್ಷನ್ ಹೋಗಕ್ಕೆ ಬೆಳತ್ತದ ಸಿಕ್ಕೆ ಕೊಡಿ. ಆದ್ರೆ ಯಾವಾಗ ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ತುಂಬಾ ಸಿಕ್ಕಿಕೊಂಡಿದ್ದು, ಈಗ ಸಿಕ್ಕುದು ಕಮ್ಮಿ, ಬೆಳೆದು ಸಿಕ್ಕುದು ಕಮ್ಮಿ ಆಗಿದೆ. ಮತ್ತೆ ಈ ವರ್ಷ ಇನ್ನೊಂದು ಕಂಡದ್ದು ಅಂತ ಹೇಳಿದ್ರೆ ಹಲಸಿನಕಾಯಿ ಬೆಳೆತಾ ಇಲ್ಲ, ಅದರ ಮುದ್ದೆ ಕಪ್ಪಾಗಿ ಬೀಳ್ತಾ ಇತ್ತು ಬೆಳೆಯದ ಮೊದಲು. ಅದು ಎಂತ ಒಂದು ರೋಗ ಇಪ್ಪಂಗೆ ಅಥವಾ ಈ ವರ್ಷ ಬೆಸಿಲು ಜಾಸ್ತಿ ಆಗಿ ಯಂತ್ರಾಳಿ ಇನ್ನು ಗೊತ್ತಾಗಷ್ಟೇ. ಅದೇ ಈಗ ನಿಂಗೆ ಇದ್ರ ಹೇಳಿವಿ ಹಲಸಿನಕಾಯಿ ಬೆಳೆಸ್ತಾ ಇಲ್ಲ ಹೇಳಿ. ಆನದೆ ಗ್ರೇಷಿದ್ ಈಗ ನಮ್ಮ ಮನೇಲಿದೆ ಹಾಗೆ ಹಲಸಿನಕಾಯಿ ಈ ಸರ್ತಿ ಏಕೆ ಬೆಳೆದಿಲ್ಲ. ಇನ್ನೊಂದು ಎಂತ ಹೆಂಗ ಗ್ರೇಷಿದ್ದು ಹೇಳ್ರಿ, ಇದು ಹೆಚ್ಚಿನ ಅಂಶ ಮಳೆಗಾಲ ಬೆಳವ ಹಲಸಿನಕಾಯಿ ಆದಿಕ್ಕು ಹೇಳಿ. ಹೇಗೆ ಈಗ ನಾವು ಸದ್ಯ ಇಲ್ಲಿಗೆ ಬಂದ ಕಾರಣ ಆನ್ ಗ್ರೇಷಿದ್ದು ಹಾಗೆ. ಈಗ ನಿಂಗೆ ಹೇಳಿದ ಮತ್ತೆ ಅಂದಾಜದ್ದು ಓ ಈ ಸರ್ತಿ ಅಣ್ಣ ಇದು ಪ್ರಾಬ್ಲಮ್ ಹೇಳಿ. ಓಕೆ, ನಿಂಗ ಹಲಸಿನ ಹಪ್ಪಳ ಓಕೆ, ಬಾಕಿ ಈ ಸೆಂಡೆಗೆ ಐಟಮ್ಸ್ ಎಲ್ಲ ಶುರು ಮಾಡಿಕೊ ಹೇಳಿ ಅನ್ಸಿದ್ದೆಂತಕ್ಕೆ. ಈ ಒಂದು ಹಲಸಿನಕಾಯಿಯ ಇದು ಸೀಸನಲ್ ಆಗಿಪ್ಪ ಕಾರಣವ ಅಥವಾ ಇದ್ರೊಟ್ಟಿಗೆ ಆಡ್ ಆನ್ ಪ್ರಾಡಕ್ಟ್ಸ್ ಇರ್ಲಿ ಹೇಳಿ. ಹೆಂಗೋ ಇಲ್ಲಿ ಕೆಲಸಕ್ಕೊಂದು 5 ಜನ ಬರ್ತಾ ಇದ್ದವು ಈ ಹಲಸಿನ ಹಪ್ಪಳಗಳ ಮಾಡ್ಲೆ ಹೇಳಿ. ಅವಕ್ಕೆ ಬರೀ ಹಲಸಿನ ಟೈಮಲ್ಲಿ ಮಾತ್ರ ಅಲ್ಲ, ಇಡೀ ವರ್ಷವೂ ಅವಕ್ಕೆ ಕೆಲಸ ಹೊಡ್ತಾ ಒಂದು ಕಾರಣದಿಂದಾಗಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಂತೆಲ್ಲ ಮಾಡ್ಲಾಕೊಳ್ಳಿ ಈ ಹಲಸಿನ ಹಪ್ಪಳ ಶುರು ಮಾಡಿದ ಮತ್ತೆ ಆಲೋಚನೆ ಮಾಡ್ಲಿ ಶುರು ಮಾಡಿದ್ದು. ಅಷ್ಟಪ್ಪಗ ಮರಗೆಣಸುದ ಈಗ ಎಂಗಳ ಸೈಡ್ ಇಲ್ಲಿ ಬೆಳವ ಇದ್ದವು, ಅವರ ಹತ್ರದಿಂದಲೇ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡುದು. ಗೆಣಸು ಮಾತ್ರ ಇಲ್ಲಿ ಬೆಳವವು ಕಮ್ಮಿ, ಹೆಂಗೋದ್ರ ತೆಕ್ಕೊಂಡು ಬಪ್ಪದು ಬೇರೆ ಕಡೆಯಿಂದ. ಹಾಗೆ ಈ ವರ್ಷದ 365 ದಿನವುದೇ ನಮ್ಮ ಹತ್ರ ಇಲ್ಲಿ ಕೆಲಸ ಇರಕ್ಕೂ ಹೇಳ್ತಾ ಒಂದು ಕಾರಣಕ್ಕೆ ಬೇಕಾಗಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳ. ಮತ್ತೆ ಕುಂಕುಮ ಮೊದಲಿಂದಲೇ ಮಾಡ್ತಾ ಇತ್ತು, ಶುದ್ಧ ಕುಂಕುಮ ಮಾಡ್ತಾ ಇದ್ದು, ಅರಸಿನ ಹೊಡಿಯು ಮಾಡ್ತಾ ಇದ್ದು.
ಮತ್ತೆ ಸ್ಪ್ರೌಟೆಡ್ ರಾಗಿ ಪೌಡರ್ ಹೇಳಿ ಶುರು ಮಾಡಿದ್ದು ಒಂದು 2 ವರ್ಷ ಮೊದಲು. ಒಂದು ಅದರದ್ದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು KVK ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅದರಲ್ಲಿ ನೋಡಿ ಅದು ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದ್ದು. ಬರೀ ರಾಗಿ ಪೌಡರ್ ಇಂದ ರಾಗಿಯ ಮೊಳಕೆ ಬರಿಸಿ ಪುಡಿ ಮಾಡಿದ್ದಲ್ಲಿ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದ್ದು. ಹೈಲಿ ನ್ಯೂಟ್ರಿಷಿಯಸ್ ಆಯ್ತು, ಡಯಾಬಿಟಿಸ್ ನವ್ರಿಗೆ ಒಳ್ಳೇದು. ಹಂಗೆ ಕೆಲವೆಲ್ಲ ಕಾರಣಗಳಿಂದಾಗಿ ಅದನ್ನು ಶುರು ಮಾಡಿತ್ತು. ಹಂಗಾಗಿ ಈಗ ಇಡೀ ವರ್ಷ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗ ನಿಗಳಲ್ಲಿ ಎಷ್ಟು ಜನ ಇದ್ದವು ಈ ಒಂದು ಹಲಸಿನಕಾಯಿ ಹಪ್ಪಳ ತಯಾರಿಕೆಯಲ್ಲಿ ಅದಕ್ಕೂ, ಅಥವಾ ಒಟ್ಟು ಟೀಮ್ ಎಷ್ಟು ಜನ ಇದ್ದವು? ಹೆಂಗೋ ಒಂದು ಟೀಮ್ ಹೇಳಿ ಹೇಳ್ತಾರೆ, ಕೊಯ್ಯೋದ್ರಿಂದ ಹಿಡಿದು ಆ ಹಲಸಿನ ಹಪ್ಪಳ ಮಾಡೋದ್ರವರೆಗೆ ಒಂದು 10 ರಿಂದ 12 ಜನ ಸೇರ್ತಾ ಇದ್ದವು. ಹ. ಮತ್ತೆ ಒಂದು 2 ಕಡೆಯಲ್ಲಿ ಬೇರೆ ಕಡೆಯಲ್ಲಿ ಹಪ್ಪಳ ಮಾಡಿಸುತ್ತಾ ಇದ್ದೆ. ಒಂದು ಕುಂಡಂ ಕುಯ್ಯ ಹೇಳಿ, ಮತ್ತೆ ಇಲ್ಲಿ ಬದಿಯಡ್ಕದ ಹತ್ರ. ಹಂಗೆ 2 ಕಡೆಯಲ್ಲಿ ಆಗಿ ಒಂದು 4 ಜನ ಸೇರಿಕೊಂಡೆಲ್ಲ ಸಣ್ಣ ಸಣ್ಣ ರೀತಿಲಿ ಹೆಂಗೋ ಹೆಂಗೆ ಬೇಕೋ ಹಂಗೆ ಅವೇ ಹಲಸಿನಕಾಯಿ ಕಲೆಕ್ಷನ್ ಮಾಡಿ ಅವರ ಅವೊಂದು ಟೀಮ್ ಮಾಡಿಕೊಂಡು, ಲೇಡೀಸ್ ಟೀಮ್ ಮಾಡಿಕೊಂಡು ಹಪ್ಪಳ ಮಾಡ್ತಾವು. ಅದ್ರ ಹೆಂಗ ತಕೊಳ್ತಾ ಇದ್ದೆ. ಹಿಂಗೆಲ್ಲ ಒಂದು ಸಣ್ಣ ಸಣ್ಣಗೆ ಶುರು ಮಾಡ್ತೆ. ಈ ವರ್ಷ ಒಂದು ಸೊಳ್ಳೆ ಕಲೆಕ್ಷನ್ ಹೇಳಿ ಶುರು ಮಾಡಿದೆ. ಹಲಸಿನ ಸೊಳ್ಳೆ ಕಲೆಕ್ಷನ್ ಮಾಡುದು ಹೇಳಿ. ಹಂಗೆ ಮಧುವಾಹಿನಿ FP ಓಳಿ ಮಧುರ್ಲಿ ಶುರು ಮಾಡಿದ್ದು. ಹಂಗೆ ಅವು ಅಲ್ಲಿ ಹಲಸಿನ ಸೊಳ್ಳೆ ಕಲೆಕ್ಟ್ ಮಾಡಿ ಅದರ ಹಣ ತಕೊಂಡು ಬರ್ತಾ ಇದ್ದೆ. ಹಿಂಗೆ ಬೇರೆ ಬೇರೆ ಟ್ರೈ ಮಾಡ್ತಾ ಇದ್ದೆ, ಹೆಂಗೆ ಮುಂದುವರ್ಸಲಕ್ಕು ಇನ್ನು ಲಾಯಕಕ್ಕೆ ಹೇಳಿ. ಈಗ ಅದೇ ನಿಮ್ಗೆ ಹೇಳಿದೆ, ಇದರ ಒಂದು ಸೋರ್ಸ್ ಮಾಡುದೇ ಕಷ್ಟ ಹೇಳ್ರೆ, ಸರಿಯಾಗಿ ಬೆಳೆಯದ ಕಾರಣ ಸೋರ್ಸ್ ಮಾಡುದೊಂದು ಕಷ್ಟ ಹೇಳಿ. ಈಗ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಇದ್ದು ಹಲಸಿನಕಾಯಿ, ಅದು ಒಂದು ಹಲಸಿನ ಹಪ್ಪಳ ಮಾಡುವ ಹಾಂಗಿಪ್ಪ ಕ್ವಾಲಿಟಿಲಿ ಇದ್ದು ಹೇಳಿ ಆದ್ರೆ ನಿಂಗೆ ತಕೊಳ್ತೀರಾ, ನಿಂಗೋಗೆ ಕೊಡುದು ಹೆಂಗೆ? ಹಾ ಹೆಂಗೋ ಕಲೆಕ್ಷನ್ ಮಾಡ್ತಾ ಹೇಳಿದ್ರೆ ತುಂಬಾ ದೂರಂದ ಈಗ ಮಾಡ್ತಾ ಇದ್ದೆ. ಹೆಂಗೋ ಇಲ್ಲಿ ಒಂದು ಸಾಧಾರಣ ಒಂದು 10 ಕಿಲೋಮೀಟರ್ನ ಆಸ್ಪಾಸಿಲಿ ಹೆಂಗೋ ಬೇಕಾದಷ್ಟು ಈಗ ಸಿಕ್ಕುತ್ತಾ ಇದ್ವಿ. ಈಗಲೂ ತುಂಬಾ ಬಾಕಿ ಆಗ್ತಾ ಇದ್ದು ತೆಕ್ಕೊಳ್ಳೋದು. ತುಂಬಾ ಜನ ಫೋನ್ ಮಾಡ್ತಾವೆ, ಇಲ್ಲಿಂದ ತೆಕ್ಕೊಂಡು ಹೋಗಿ ಇಡಿ ಹೇಳ್ತಾವೆ, ನನಗೆ ಹೋಪಲ್ ಹಿಡಿಗೆ ಆಗ್ತಾ ಇಲ್ಲ. ಹಾಗೆ ತುಂಬಾ ಜನ ಬೈತಾ ಇದ್ದೆ ನನಗೆ, ಅವ್ ಬರ್ತಾ ಇದ್ದೆ ತೆಕ್ಕೊಂಡು ಹೋಪಲ್ ಹಿಡಿ. ಹಂಗೆ ಈಗ ಹೆಂಗೊಂದು ಸಾಧಾರಣ ಒಂದು 800 ರಿಂದ 900 ಗಿಡ ಹಾಕಿದ್ದೆ ಹಲಸಿನದ್ದು. ಈ ವರ್ಷ ಕೆಲವೊಂದು ಈ ಹೈಬ್ರಿಡ್ ಇಲ್ಲಿ ರಜ ಹಲಸಿನಕಾಯಿಗ ಆಯ್ತು. ಹಂಗೆ ಇನ್ನೊಂದ್ 2-3 ವರ್ಷದಲ್ಲಿ ಇಲ್ಲಿ ಹೆಂಗೋಗ ಬೇಕಾದಷ್ಟು ಹಲಸಿನಕಾಯಿಗ ಈ ಸೋರ್ಸಿಂಗ್ ನ ಪ್ರಾಬ್ಲಮ್ ಗೆ ಬೇಕಾ ಹೆಂಗ ಹಾಕುತ್ತಾ ಇತ್ತು. ಪ್ರತಿಯೊಂದು ಮರದ ಹತ್ರ ಹಂಗುದ ವೆಹಿಕಲ್ ಹೋಗಕ್ಕೂ ಹೇಳ್ತಾ ರೀತಿಲೇ ಮಾಡ್ತಾ ಇದ್ದೆ. ರೋಡ್ ಸೈಡ್ ಇಲ್ಲಿ ಆಗಿ ನೆಟ್ಟುಕೊಂಡು ಹೋಗಿ. ಹಂಗೆ ಈ ವರ್ಷ ಒಂದು ರಜಾ ನಡೆಕ್ಕೂ ಹೇಳಿದ್ದು. ಮಾತ್ರ ಮಳೆ ಎಲ್ಲ ಸರಿಯಾಗಿ ಬರ್ತಾ ಇಲ್ಲ ಈ ವರ್ಷ, ರಜಾ ಕಮ್ಮಿ. ಹಂಗೆ ರಜಾ ಇಲ್ಲದ ಈ ಟೈಮಲ್ಲಿ ನೆಟ್ ಆಗುತ್ತಿತ್ತು. ಇನ್ನೊಂದು ತಿಂಗಳಿಗೆ ನೆಡಕ್ಕೂ ಹೇಳಿದ್ದು ಒಂದು 300-400 ಗಿಡ ಆದ್ರೂ ಈ ವರ್ಷ ನೆಡಕ್ಕೂ ಹೇಳಿದ್ದು. ಈಗ ನಾನೊಂದು ಗಮನಿಸಿದ್ದೆ ಅಂತ ಹೇಳಿದ್ರೆ, ನಾವು ಮನೇಲಿ ಮಾಡಿದ ಹಪ್ಪಳ ಒಂದು ಚೂರು ಟೈಮ್ ಆದ್ರೆ ಯೂಸ್ ಮಾಡದ್ದೆ ಸರಿಯಾಗಿ ಕಟ್ಟದ್ದೆ ಮಡಗಿತ್ತು ಹೇಳಿ ಆದರೆ ಮಳೆಗಾಲದಲ್ಲಿ ಬೂಸರು ಬರ್ತದೆ. ಇದು ಈ ಹಲಸಿನ ಹಪ್ಪಳಕ್ಕೆ ಎಕ್ಸ್ಪೈರಿ ಡೇಟ್ ಹೇಳಿ ಇದ್ದ, ಆದ್ರೆ ಇಷ್ಟು ಸಮಯದ ಒಳಗೆ ಉಪಯೋಗಿಸಕ್ಕೂ ಹೇಳಿದ್ರೆ ಹೆಂಗೆ? ಚಂದಕ್ಕೆ ಅದರ ಒಂದು ಬಾಕ್ಸ್ ಇಲ್ಲಿ ಗಾಳಿ ತಾಗದ್ದ ಹಾಗೆ ಮಡಗಿತ್ತು ಹೇಳಿದ್ರೆ ಸಾಧಾರಣ 2 ವರ್ಷವರೆಗೆ ಬತ್ತು. ಮಾತ್ರ ಈ ಅದರ ನಮಗೆ ಗ್ಯಾರಂಟಿ ಆಗಿ ಹೇಳಿ ಎಂತ ಕೇಳಿದ್ರೆ, ಸಣ್ಣ ಸ್ಟೋರೇಜ್ ಪ್ರಾಬ್ಲಮ್ ಇಂದ ರಜ್ಜ ಗಾಳಿ ಹೋದ್ರು ಸಾಕು ಅದರಲ್ಲಿ ಬೂಸರ್ ಬಪ್ಪನೆ. ಇದು ಬೂಸರ್ ಬಪ್ಪ ದೊಡ್ಡ ಎಂತ ಸಂಗತಿ ಇಲ್ಲ. ನಾವು ಮಾಡಿದ ಹೋಮ್ ಪ್ರಾಡಕ್ಟ್ಸ್ ಇಲ್ಲಿ ಬೇಗ ಬೂಸರ್ ಬಪ್ಪ ಚಾನ್ಸಸ್ ಇದ್ದು, ಮಾಯಿಶ್ಚರ್ ಬಂತು ಹೇಳಿದ್ರೆ. ಎಂತ ಕೇಳಿದ್ರೆ ನಾವು ಅದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಹಾಕುತ್ತಾ ಇಲ್ಲ. ಹಂಗಾಗಿ ಗ್ಯಾರಂಟಿ ಆಗಿ ಹೆಂಗೋ ಇಷ್ಟು ಸಮಯ ಬಕ್ಕೋಳಿ ಹೇಳ್ತೀವಿ. ಚಂದಕ್ಕೆ ಲಾಯಕಕ್ಕೆ ಸ್ಟೋರ್ ಆತು ಹೇಳಿದ್ರೆ 2 ರಿಂದ 3 ವರ್ಷ ಬತ್ತು. ಹೆಂಗ ಇಲ್ಲಿ ಮನೇಲಿ ಮಡಗಿದ್ದದೆಲ್ಲ ಇತ್ತು. ಇದು ಏರ್ ಟೈಟ್ ಆಗಿ ಸ್ಟೋರ್ ಮಾಡಿ ಹೊಡಿಬೇಕಾದ್ರೆ. ಎಂಗೋಗೆ ಜಾಕ್ಟೇಲ್ಸಿನ ಪ್ರಾಡಕ್ಟ್ ಈಗ ಬೇಕು ಹೇಳಿ ಆದರೆ ಎಂಗ ಎಲ್ಲಿ ತಕೊಂಬಲ್ಲ ಅವರು? ಸ್ಟೋರ್ ಗಳಲ್ಲಿ ಅವೈಲೇಬಲ್ ಇದ್ದ? ಸ್ಟೋರ್ ಗಳಲ್ಲಿ ಅವೈಲೇಬಲ್ ಇತ್ತು. ಬೆಂಗಳೂರಲ್ಲಿ ಗ್ರಾಮರಾಜ್ಯ ಸ್ಟೋರ್ ಗಳಲ್ಲಿ ಅವೈಲೇಬಲ್ ಇತ್ತು. ಮಂಗಳೂರು ಸ್ಟೋರ್ ಗಳಲ್ಲಿ ಅವೈಲೇಬಲ್ ಇತ್ತು. ಹಲಸಿನ ಹಪ್ಪಳ ಎಲ್ಲಾ ಸತಿಯು ಸಿಕ್ಕುಗಳು ಹೇಳಿ ಸಾಧಾರಣ ಸೀಸನ್ ಗಳಲ್ಲಿ ಅಲ್ಲಿ ಸಿಕ್ಕುತ್ತಾ ಇದ್ದು. ಮತ್ತೆ ಪುತ್ತೂರ್ಲಿ ಮರಿಕೆಯಲ್ಲಿ ಇದ್ದು, ಮಂಗಳ ಸ್ಟೋರ್ಸಿಂಗ್ ಹೋಗ್ತಾ ಇದ್ದು. ಮತ್ತೆ ಹೆಂಗೋ ಕೊರಿಯರ್ದೇ ಕಳ್ಸುತ್ತೆ. ಹೆಂಗೋ ಇದು ಅದರ್ ಕಂಟ್ರೀಸ್ ಕೊರಿಯರ್ಲಿ ಕಳ್ಸುತ್ತಾ ಇದ್ದೆ. ಪ್ರತಿಯೊಬ್ಬ ಈಗ ನಮಗೆ ಹವ್ಯಕರಿಗೆ ಗೊಂತಿಪ್ಪಂತದ್ದು ಹಲಸಿನಕಾಯಿಯ ಹಪ್ಪಳ ಹೇಗೆ ಮಾಡ್ತು ಹೇಳ್ರೆ, ಬೇಷಿ ಮತ್ತೆ ಅದರ ಕಡದು ಈ ರೀತಿಯ ತಯಾರಿಕೆ ಹೇಳಿ. ಈಗ ಮರಗೆಣಸಿಂಗು ಗೆಣಸಿಂಗು ಹೇಳಿ ಬರ್ತಾರೆ, ಇದೇ ರೀತಿಯ ಪ್ರೊಸೀಜರ್ ಒಂದೇ ತರ ಇರುತ್ತಾ ಹೆಂಗೆ? ಅಂಡ್ ಇನ್ನೊಂದು ಇದಕ್ಕೆ ಆಡ್ ಆನ್ ಮಾಡಿದ್ರೆ ಅದ್ರ ಒಣಗ್ಸುವುದೇ ಸುಮಾರು ಸಮಯ ಬೇಕಾಗುತ್ತಾ ಹೆಂಗೆ?
ಗೆಣಸಿನ ಹಪ್ಪಳ ಸಾಧಾರಣ ಹಲಸಿನ ಹಪ್ಪಳ ಮಾಡುವ ಅದೇ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಇತ್ತು. ಮರಗೆಣಸಿಗೆ ಅದ್ರ ರಜೆ ವ್ಯತ್ಯಾಸ ಇತ್ತು. ಅದರಲ್ಲಿ ಪ್ರೊಸೀಜರ್ ರಜ ಚೇಂಜಸ್ ಇತ್ತು ಮರಗೆಣಸಿನ ಹಪ್ಪಳ ಮಾಡ್ಲೆ. ಒಣಗಿಸಲೆ ಮರಗೆಣಸಿನ ಹಪ್ಪಳ ಒಣಗಿಸಲು ಸುಲಭ. ಕಷ್ಟ ಗೆಣಸಿನ ಹಪ್ಪಳ. ಗೆಣಸಿನ ಹಪ್ಪಳ ಎಂತದನ್ನು ಮಿಕ್ಸ್ ಮಾಡದೆ ಮಾಡಿ ಬಿಸಿಲಿ ಒಣಗಿಸುವಾಗ ಅದು ಬಿರಿತ್ತು. ಹಾಗಾಗಿ ಅದರ ಡ್ರೈಯರ್ಲೇ ಒಣಗಿಸ್ಲಿಕ್ಕೆ ಉಂಟು. ಗೆಣಸಿಲಿ ಅಂಟು ಕಮ್ಮಿ, ಹಾಗಾಗಿ ಅದು ಬಿರಿಯೋದು ಬೇಗ. ಹಪ್ಪಳ ಒಣಗಲೆ ಹಾಕಿಯಪ್ಪಾಗ ಅದು ಒಡೆತ್ತಿ ಹಿಂಗೆ. ಹಾಗಾಗಿ ಅದರ ಡ್ರೈಯರ್ಲಿ ಒಣಗಿಸಿದ್ರೆ ಲಾಯ್ಗಕ್ಕೆ ಒಣಗುತ್ತು. ಅದಕ್ಕೆಂತಾರು ಮೈದಾ ಅಂತ ಮಿಕ್ಸ್ ಮಾಡಿದ್ರೆ ಅದು ಸರಿ ಹಾಕು. ಬಟ್ ಎಂತ ಮಿಕ್ಸ್ ಮಾಡ್ತಾ ಇಲ್ಲ, ಬರೀ ಗೆಣಸು ಮಾತ್ರ ಇಪ್ಪದ ಹಪ್ಪಳಲ್ಲಿ. ರಜ್ಜೆ ದಪ್ಪ ಇರುತ್ತೆ ಹಪ್ಪಳ, ಗೆಣಸಿನ ಹಪ್ಪಳ. ಮರಗೆಣಸಿನದ್ದು ತೆಳ್ಳಂಗಿತ್ತು, ಲಾಯ್ಕ್ ಆವತ್ತು ತಿಂಬಲ್. ಊಟಕ್ಕೂ ಲಾಯ್ಕ್ ಆವತ್ತು, ಸ್ನಾಕ್ ಟೈಮಿಂಗ್ ತಿಂಬಲ್ ಲಾಯ್ಕ್ ಆವತ್ತು. ಅದ್ರಲ್ಲೇ ಬೇರೆ ಬೇರೆ ಸ್ನಾಕ್ಸ್ ಮಾಡ್ಲಿಡ್ತೀವಿ, ಚರ್ಮುರಿಗೆಲ್ಲ ಮಿಕ್ಸ್ ಮಾಡುವಂಗೆ. ಹೊರಿಯಕ್ಕೆ ಹಾಕಂದ್ರೆ ಬಾಕಿ ಬೆಲ್ಲ ಮಸಾಲೆ ಮಾಡಿ ಹಪ್ಪಳ ಹಾಕಿ ಮಿಕ್ಸ್ ಮಾಡಿದ್ರೆ ಲಾಯ್ಕ್ ಆವತ್ತು ತಿಂಬಲ್. ಈಗ ನಿಂಗ ಇಷ್ಟು ಹೊತ್ತು ಜಾಕ್ ಟೇಲ್ಸ್ನ ಒಂದು ಬ್ರ್ಯಾಂಡ್ ಆಗಿ ಹೇಗೆ ಬೆಳೆಸುತ್ತಾ ಇದ್ದೀವಿ ಹೇಳಿ. ಜಾಕ್ ಟೇಲ್ಸ್ನ ಮುಂದಿನ ಫ್ಯೂಚರ್ ಪ್ಲಾನ್ಸ್ ಮುಂದಿನ ಫ್ಯೂಚರ್ ಪ್ಲಾನ್ಸ್ ಪ್ರೊಡಕ್ಷನ್ ಅನ್ನೇ ಜಾಸ್ತಿ ಮಾಡಕ್ಕೆ ಹೇಳುವ ಫ್ಯೂಚರ್ ಪ್ಲಾನ್ಸ್. ಈಗ ಒಣಗುತ್ತ ಪ್ರಾಬ್ಲಮ್ ಗೆ ಬೇಕಾಗಿ ಅದಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಣಗಿಸುವುದರ ಇನ್ನು ಎಫಿಷಿಯಂಟ್ ಆಗಿ ಹೇಗೆ ಮಾಡ್ಲಿಟ್ಟು ಹೇಳಿ. ಡ್ರೈಯರ್ ಗಳಲ್ಲಿ ಕೆಲವು ಟ್ರಯಲ್ ರನ್ ಹಂಗಿಪ್ಪದೆಲ್ಲ ಮಾಡ್ತಾ ಇದ್ದೇನೆ. ಇದು ಒಂದು ಸೋರ್ಸಿಂಗ್ ಇಪ್ಪ ಏರ್ಪಾಡ್ಗ ಆಗ್ತಾ ಇದ್ದು. ಸೋರ್ಸಿಂಗ್ ಈಗ ತೊಂದರೆ ಇಲ್ಲ, ಕಲೆಕ್ಟ್ ಮಾಡ್ಲಿಡ್ತಾ ಇದ್ದು. 1-2 ಜನ ಕೆಲಸ ಹೆಂಗಳೆ ನಾನು ಮತ್ತೊಂದೆರಡು ಜನ ಹೋಯ್ಕೊಂಡು ಅದರ ಕಲೆಕ್ಟ್ ಮಾಡ್ತಾ ಇದ್ದೆ. ಸೊಳೆಯುವುದೇ ಈ ವರ್ಷ ಹೆಂಗೋ ಸೊಳೆ ಕಲೆಕ್ಷನ್ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದು. ದಿನಕ್ಕೊಂದು 70-80 kg ಸೊಳೆ ಕಲೆಕ್ಷನ್ ಆಗ್ತಾ ಇತ್ತು. ಸಾಧಾರಣ ಒಂದು ಯಾವಾಗ ಹಲಸಿನಕಾಯಿ ಬೆಳೆದ ಟೈಮ್ ದಿನಕ್ಕೊಂದು 70-80 kg ಕ್ಲೀನ್ ಆದ ಸೊಳೆ ಹೆಂಗಾಗಿ ಸಿಕ್ಕುತ್ತಾ ಇತ್ತು. ಹಾಗೆ ಇನ್ನು ಈ ಡ್ರೈಯಿಂಗಿನ ವಿಷಯದಲ್ಲಿ ಹೆಂಗಳದ್ದು ಫೋಕಸ್. ಇನ್ನು ಡ್ರೈಯಿಂಗ್ ಚಂದಕ್ಕೆ ಲಾಯಕಕ್ಕೆ ಅದೊಂದು. ಈಗ ಅಮ್ಮಗ ನಿಂಗೆ ಡ್ರೈಯರ್ ಉಪಯೋಗಿಸುತ್ತಾ ಇಲ್ಯಾ? ನ್ಯಾಚುರಲ್ ಸನ್ಲೈಟ್ ಇಲ್ಲಿ ಡ್ರೈ ಮಾಡ್ತಾ ಇದ್ದೀರಾ? ಇಲ್ಲ, ಡ್ರೈಯರ್ ಉಪಯೋಗಿಸುತ್ತಾ ಇದ್ದೆ. ಈ ಸೋಲಾರ್ ಡ್ರೈಯರ್ ಇದ್ದು ಕಿಚ್ಚ ಹಾಕುತ್ತಾ ಫೈರ್ವುಡ್ ಡ್ರೈಯರ್ ಇದ್ದು. ಇನ್ನು ಎಲೆಕ್ಟ್ರಿಕ್ ಡ್ರೈಯರ್ ಹೆಂಗೋ ಮಾಡ್ತಾ ಇದ್ದೆ, ಅದರ ಕೆಲಸದಲ್ಲಿ ಇದ್ದೇನೆ ಈಗ ಕಿಚ್ಚ ಈ ಫೈರ್ವುಡ್ ಡ್ರೈಯರ್ ರಜ ಇದು ಸ್ಟ್ರೆಸ್ಫುಲ್ ಕೆಲಸ. ಅದ್ರ ಕಿಚ್ಚು ತುಂಬಾ ಹೆಚ್ಚಪ್ಪಲುವಾಗ ಕಮ್ಮಿ ಎಪ್ಪಲುವಾಗ ಒಂದೇ ಲೆವೆಲ್ ಮೇಂಟೈನ್ ಆಯ್ಕೊಂಡು ಹೋಗಿ. ಹೆಚ್ಚಾದ್ರು ಹೇಳಿದ್ರೆ ಅದರ ಕೆಳಾಣ ಟ್ರೈರಿಪ್ ಹಪ್ಪಳಂಗ ಕರಂಚುತ್ತು. ಹಿಂಗೆ ಅದರ ಒಂದು ಪ್ರಾಬ್ಲಮ್ಸ್ ಕೆಲವು ಅದರದ್ದೇ ಇತ್ತು. ಹಾಗಾಗಿ ಎಲೆಕ್ಟ್ರಿಕಲಿ ಟೆಂಪರೇಚರ್ ಕಂಟ್ರೋಲಿಂಗ್ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ. ಇಂದಿನ ಪಾಡ್ಕಾಸ್ಟಿನ ಸ್ಪೆಷಲ್ ಅತಿಥಿ. ಈಗ ಹೊಸತಾಗಿ ನಿಂಗಳ ಹತ್ರ ಜಾಯಿನ್ ಅಲ್ಲೇ ಹೆಂಗ ಆಸುಪಾಸಿಲೆ ಇದ್ಯಾ ಹೇಳಿ ಆದರೆ ಟೀಮಿಂಗ್ ನಿಂಗ ಹೈರ್ ಮಾಡ್ತಾ ಇದ್ದೀರಾ? ನಿಂಗಳ ಟೀಮಿಂಗ್ ಓಪನ್ ಇದ್ದ ಬಕ್ಕಲೆ? ಆಸ್ ಆಫ್ ನೌ ಈಗ ಯಾರನ್ನು ಹೈರ್ ಮಾಡ್ತಾ ಇಲ್ಲ ಇದು. ಬಟ್ ಇದು 1-2 ವರ್ಷದಲ್ಲಿ ಮಾಡ್ಲಿಡ್ತಾಳೆ ನೋಡ್ತಾ ಇದ್ದೆ. ಸೊ ದೊಡ್ಡದಾಗಿ ಬೆಳೆದಪ್ಪಾಗ ಇನ್ನು ಸುಮಾರು ಜನರ ತಕ್ಕೊಳ್ತೀವಿ. ಹೆಂಗೆ ಈಗ ಪ್ರೊಡಕ್ಷನ್ಗೆ ಜನ ಬೇಕಾಗ್ತಾ ಇತ್ತು. ಈ ಹಲಸಿನ ಹಪ್ಪಳ ಮಾಡ್ಲೇ ಜನ ಬೇಕಾಗ್ತಾ ಇತ್ತು. ಒಂದು ಕೊರದ ಮತ್ತೆ ಹೆಚ್ಚು ಕೆಲಸ ಇಲ್ಲ, ಮತ್ತೆ ಮೆಷಿನ್ಸ್ ಇಲ್ಲಿ ಮಾಡ್ಲಿಡಿತ್ತು. ಈ ಕೊರವವರೆಗೆ ಈ ಕೊಯ್ಯುವುದು, ತಪ್ಪದು, ಕೊರವುದು ಈ ವಿಷಯಗಳಲ್ಲೇ ಹೆಚ್ಚು ಜನ ಬೇಕಾಗ್ತಾ ಇತ್ತು. ಒಬ್ಬಂಗೆ ಇದು ಈ ಜಾಕ್ ಟೇಲ್ಸ್ ಸ್ಟಾರ್ಟ್ ಆದೊಂದು ಯೂನಿಕ್ ವೇ ಹೇಳಕ್ ಅಂತ ಹೇಳಿದ್ರೆ ಮನೆಯಿಂದ ಮನೆಗೆ ಕೊಡ್ತವು ಮಾರ್ತವು, ಆದರೆ ಒಂದು ಬ್ರ್ಯಾಂಡ್ ಹೇಳಿ ಶುರು ಮಾಡುವಂತದ್ದು ಒಂದು ದೊಡ್ಡ ಹೆಜ್ಜೆ. ಸೊ ಒಂದು ಯಂಗ್ಸ್ಟರ್ ಹಿಂಗಿಪ್ಪ ಒಂದು ಯೂನಿಕ್ ಆಗಿ ಎಂತದೋ ಒಂದು ಶುರು ಮಾಡ್ತಾ ಹೇಳಿದ್ರೆ ನಿಂಗ ಅವಕ್ಕೆ ಎಂತ ಹೇಳಿ ಇಷ್ಟ ಮಾಡ್ಲಕ್ಕು? ಈಗ ನಮ್ಮ ಊರಲ್ಲಿ ಈಗ ಹಲಸಿನಕಾಯಿಗಳಲ್ಲ ರಿಸೋರ್ಸ್ಗೂ ತುಂಬಾ ಇತ್ತು. ಅದರ ಸರಿಯಾಗಿ ಯುಟಿಲೈಸ್ ಮಾಡಿದ್ರೆ ಇಲ್ಲಿ ಲಾಯಕಕ್ಕೆ ಎಂತಾರ ಒಂದು ಉದ್ಯಮಗಳ ಶುರು ಮಾಡ್ಲಿಕ್ಕೆ. ಜರ್ನಿ ಹೇಳಿದ್ರೆ ಚಡವ ಹತ್ತಲು ಇದ್ದು ಇಳಿಯಲು ಇದ್ದು ಎಲ್ಲಿಗೆ ಹೋಗ್ತಿರೋದು, ಹಂಗೆ ಹತ್ತತ್ತು ಇಳಿತು ಆಗ್ತಾ ಇತ್ತು. ಇನ್ನೊಂದು ನಾನು ಕೇಳಲೆ ಇಷ್ಟಪಟ್ಟದೆ ಅಂತ ಹೇಳಿದ್ರೆ ನಿಂಗ ಹೇಳಿದಿ ರಾಗಿ ಸ್ಪ್ರೌಟ್ಸ್ ಇದು ಪೌಡರ್ ಹೇಳಿದೆ. ಇದ್ರ ನಮ್ಮ ನಾರ್ಮಲ್ ರಾಗಿಯ ಹುಡಿಯ ಉಪಯೋಗಿಸಿದ ಹಂಗೆ ಉಪಯೋಗವ ಅಥವಾ ಆನಿದ್ರೆ ಎಂತಕ್ಕೆ ಸ್ಪೆಷಲಿ ಕೇಳಿದ್ದು ಹೇಳಿದ್ರೆ ಕೆಲವು ಈ ಜ್ಯೂಸ್ ಮಾಡ್ತವು ಮತ್ತೆ ಈ ತರದ್ರ ಎಲ್ಲ ಉಪಯೋಗಿಸ್ತವು. ನಿಂಗ ಮಾಡುವಂತಹ ಹುಡಿ ನಮ್ಮ ನಾರ್ಮಲ್ ಉಪಯೋಗಕ್ಕಿಪ್ಪಂತದ ಹೆಂಗೆ? ನಾರ್ಮಲ್ ಉಪಯೋಗ ಮಾಡ್ತಾ ಹಂಗೆ ಮಾಡ್ಲಕ್ಕು. ಅದರಲ್ಲಿ ಶುರುವಿಂಗ್ ಇದರ ಪ್ರೊಸೆಸ್ ಹೆಂಗ್ ಹೇಳಿದರೆ, ನಾವು ರಾಗಿಯ ತಂದು ತೊಳೆದಿಕ್ಕಿ 1 ದಿನ ಪೂರ್ತಿ ಅದರ ನೀರ್ಲಿ ಹಾಕಿ ಮಡಗುದು ಆ ರಾಗಿಯ.
ಮರುದಿನ ಆ ನೀರಿಂದ ತೆಗೆದು ಅದರ ಒಂದು ವಸ್ತ್ರಲ್ಲಿ ಗಟ್ಟಿ ಗಟ್ಟಿ ಆ ಇಡೀ ರಾಗಿ ವಸ್ತ್ರಲ್ಲಿ ಗಟ್ಟಿ ಗಟ್ಟಿ ಅಪ್ಪ ಅದರಲ್ಲಿ ಮೊಳಕೆ ಬಪ್ಪಲ ಶುರುವಾಗುತ್ತೆ 2-3 ದಿನಲ್ಲಿ. ಮತ್ತೆ ಅದರ ನೆರಳಿಲಿ ಒಣಗಿಸಿಕ್ಕು. ನೆರಳಿಲಿ ಒಣಗಿಸಿಕ್ಕಿ ಅದರ ಮೆರಿಯೋದು ಹೇಳಿ ಒಂದಿತ್ತು ಹಿಂಗೆ ಮೆರಿಯೋದು ಅಷ್ಟಪ್ಪಗ ಮೊಳಕೆ ಇದೆ ರಾಗಿ ಇದೆ ಸಪರೇಟ್ ಆಗಿ ಮತ್ತೆ ಅದರ ಹೊರಿಯೋದು ಒಟ್ಟಿಗೆ ಮೊಳಕೆಯನ್ನು ರಾಗಿಯನ್ನು ಒಟ್ಟಿಗೆ ಸೇರಿಸಿ ಹೊರಿಯೋದು. ಮತ್ತೆ ಅದು ತಣದ ಮತ್ತೆ ಅದರ ಹೊಡಿ ಮಾಡುದು. ಎಷ್ಟು ಕೆಲಸ ಇದ್ದು. ಇದು ಪೌಡರ್ ನಮಗೆ ರಾಗಿ ಪೌಡರ್ನ ಹಂಗೆ ಕಾಣ್ತು. ಒಳ್ಳೆ ಪರಿಮಳ ಇತ್ತು. ಇದು ನಮ್ಮ ನಾರ್ಮಲ್ ರಾಗಿ ಪೌಡರ್ ನಂಗಲ್ಲ. ನಿಂಗೆ ಆ ಪ್ಯಾಕೆಟ್ ಓಪನ್ ಮಾಡುವಾಗಲೇ ನಿಂಗೆ ಪರಿಮಳ ಗೊಬ್ಬರ ಶುರುವಾಗುತ್ತೆ. ಅದರ ಮತ್ತೆ ನಾವು ನಾರ್ಮಲ್ ಆಗಿ ರಾಗಿ ಪೌಡರ್ನ ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ ಯೂಸ್ ಮಾಡ್ಲಾಗ್ತದೆ. ದೋಸೆ ಮಾಡ್ಲಾವತ್ತು, ಮಿಲ್ಕ್ ಶೇಕ್ ಮಾಡ್ಲಾವತ್ತು, ಹಲ್ವಾ ಮಾಡ್ಲಾವತ್ತು, ಎಂತ ಹಾಲ್ಬಾಯ್ ಮಾಡ್ಲಾವತ್ತು, ಎಂತ ಬೇಕಾದ್ರೂ ಮಾಡ್ಲಕ್ಕದು ಆ ಪೌಡರ್ ಇಂದ. ಮಾತ್ರ ಇದ್ರಲ್ಲಿ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇತ್ತು ಈ ಪೌಡರ್ ಇಂದ. ನಾನು ಇದ್ರಿಂದ ಮೊದಲು ಒಬ್ರ ಮಾತಾಡ್ಸಿದ್ದೆ ಮಧುಮಕ್ಷಿಕ ಶಾಮಣ್ಣನ. ಸೊ ಅಷ್ಟಪ್ಪಗ ಅವು ಒಂದು ಹಿಂಗೆ ಒಂದು ಡಿಫ್ರೆಂಟ್ ಆಗಿ ಜಾಫಿ ಹೇಳುವ ಪ್ರಾಡಕ್ಟ್ ಮಾಡಿಟ್ಟಿದ್ದೆವು. ಹೇಳಿದ್ರೆ ಹಲಸಿನಕಾಯಿಯ ಬೇಳೆಯಿಂದ ಈ ಮಾಲ್ಟ್ ಹುಡಿ ಮಾಡಿ ಅದ್ರ ಕುಡಿಯುವಂತದ್ದು. ನಾನು ಅದಕ್ಕೆ ಬೇಕಾಗಿ ಕೇಳಿದ್ದೆ ಇದ್ರದ್ದು ಈ ಸ್ಪ್ರೌಟ್ಸ್ ಹುಡಿಯ ಬೇರೆ ಎಂತಾದ್ರೂ ಉಪಯೋಗ ಇತ್ತ ಅಲ್ಲ ನಾರ್ಮಲ್ ರಾಗಿ ಹುಡಿಯ? ಹಲಸಿನ ಬೇಳೆ ಪೌಡರ್ದ ಹೆಂಗೋ ಮಾಡಿದ್ದೆ ಹೇಳಿ. ಒಂದೇ ಈ ಅದರ ಈ ಒಣಗಿಸುತ್ತ ಪ್ರಾಬ್ಲಮ್ ಇಂದಾಗಿ ಅದರ ಹೆಂಗೋ ಈಗ ಸರಿಯಾಗಿ ಮಾಡ್ಲಿಡಿಗ ಇದಿಲ್ಲ. ಎಂತ ಕೇಳಿದ್ರೆ ಹೆಂಗ ಇದು ಎಲ್ಲಾ ಡ್ರೈಯರ್ ಫುಲ್ ಆಯ್ಕೊಂಡಿತ್ತು. ಹಾಗೆ ಡ್ರೈಯರ್ ನ ಕೆಪಾಸಿಟಿ ಜಾಸ್ತಿ ಮಾಡ್ತಾ ಇತ್ತು. ಇನ್ನು ಹಲಸಿನ ಸೊಳೆಯನ್ನು ಒಣಗಿಸಿ ಕೊಡಬೇಕು, ಹಲಸಿನ ಬೇಳೆ ಹೊಡಿಯು ಮಾಡಬೇಕು, ಹಲಸಿನ ಸೊಳೆ ಹೊಡಿಯುವುದು ಮಾಡಬೇಕು ಅಂತ ಲೆಕ್ಕಲ್ಲಿ ಹೆಂಗೋ ಮುಂದಾಣ ಸ್ಟೆಪ್ಸ್ ತಕೊಳ್ತಾ ಇತ್ತು. ಅದಕ್ಕೆ ಮೇನ್ ಆಗಿದ್ವಿ ಒಣಗಿಸುತ್ತ ಏರ್ಪಾಡು ಸರಿಯಾಯಿತು. ಈಗ ನಿಂಗ ಹಲಸಿನ ಸೊಳೆ ಒಣಗಿಸುದು ಹೇಳುವಾಗ ನನಗೊಂದು ಆಲೋಚನೆ ಬಂತು. ಅಮ್ಮಗ ಹಲಸಿನ ಸೊಳೆಯ ಸೋಂಟೆ ಇಲ್ಯಾ? ಅದ್ರ ನಿಂಗ ಮಾಡ್ತಾ ಇಲ್ಯಾ? ಹಲಸಿನ ಸೊಳೆಯ ಸೋಂಟೆ ಸಣ್ಣಕ್ಕೆ ಮಾಡ್ತಾ ಇದ್ದು ಹೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಹಲಸಿನಕಾಯಿ ಬೇಕು. ಈಗ ಸೋಂಟೆ ಮರ ಹೇಳಿ ನಮ್ಮ ಮನೆಗಳಲ್ಲಿ ಮರಂಗ ಈ ವರ್ಷ ಬಾರಿ ಕಮ್ಮಿ ಆಗ್ತದೆ ಅದ್ರಲ್ಲಿ. ಕಳೆದ ವರ್ಷ ರಜೆ ಸೋಂಟೆ ಮಾಡಿದ್ನೆ, ಈ ವರ್ಷ ತುಂಬಾ ಕಮ್ಮಿ ಆಗ್ತದೆ ಆ ಮರಲ್ಲಿ. ಹಂಗಾಗಿ ಎಲ್ಲಾ ಮರದ್ದು ಸೋಂಟೆ ನಮಗೆ ಮಾಡಿ ನಡೀತಿಲ್ಲ. ಅದು ಲಾಯಕಾಯಕ್ ಹೊಡಿದ್ರೆ ಸೋಂಟೆ ಮರದ ಹಲಸಿನಕಾಯಿಂದಲೇ ಸೋಂಟೆ ಮಾಡಿ ಹಂಗಾಗಿ ಮಾಡ್ತಾ ಇತ್ತು. ತುಂಬಾ ಮಾರ್ಕೆಟಿಂಗ್ ಎಲ್ಲ ಕೊಡ್ತಾ ಇಲ್ಲ. ಇಲ್ಲಿ ಬದಿಯಡ್ಕಲ್ಲಿ ಒಂದು ಮಹಿಳೋದಯ ಹೇಳಿ ಒಂದು ಅಂಗಡಿ ಇತ್ತು. ಅಲ್ಲಿಗೆ ಹೆಂಗೋ ರೆಗ್ಯುಲರ್ ಆಗಿ ಎಲ್ಲಾ ಪ್ರಾಡಕ್ಟ್ ಗಳನ್ನು ಕೊಡ್ತಾ ಇದ್ದೆ. ಈಗ ಉಂಡ್ಲಕ್ಕಾಳಾಗಿರ್ಲಿ, ರಾಗಿ ಪೌಡರ್, ಹಪ್ಪಳ ಎಲ್ಲಾ. ಈಗ ಬದಿಯಡ್ಕಕ್ಕೆ ಬಂದ್ರೆ ಬದಿಯಡ್ಕಲ್ಲಿ ಎಲ್ಲಾ ಹೆಂಗಳ ಎಲ್ಲಾ ಐಟಮ್ಸ್ ಅವೈಲೇಬಲ್ ಇತ್ತು ಅಲ್ಲಿ. ಬದಿಯಡ್ಕಲ್ಲಿ ಈಗ ಎಲ್ಲಾ ಪ್ರಾಡಕ್ಟ್ಸ್ ಅವೈಲೇಬಲ್ ಇದ್ದೋಡಿ ಹೇಳಿದಿ. ಇತ್ತ ಹೊಡೆ ನಮ್ಮ ಪುತ್ತೂರು, ಮಂಗಳೂರು, ಸುಬ್ರಹ್ಮಣ್ಯ, ಸುಳ್ಯ ಇತ್ತ ಹೊಡೆ ಎಲ್ಲಾ ಪ್ರಾಡಕ್ಟ್ಸ್ ಅವೈಲೇಬಲ್ ಅಪ್ಪದಿ ಯಾವಾಗ? ಇನ್ನೊಂದು 2 ವರ್ಷದಲ್ಲಿ ಪ್ಲಾನ್ಸ್ ಇದ್ದ. ಹಪ್ಪಳಂಗ ಎಲ್ಲ ಕಡೆ ಅವೈಲೇಬಲ್, ಹಪ್ಪಳಂಗ ಎಲ್ಲ ಕಡೆ ಅವೈಲೇಬಲ್ ಇದ್ದು ಡ್ರೈಡ್ ಐಟಮ್ ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇತ್ತು. ಆದ್ರೆ ಎಡೆಯಲ್ಲಿ ಸೋಂಟೆ ಹೆಂಗೋಗೆ ತಿನ್ನಕೊಳ್ಳಪ್ಪ ಹೆಂಗಳು ಮಾಡ್ತೇವೆ, ರಜೆ ಜಾಸ್ತಿ ಮಾಡ್ತೇವೆ ಅಷ್ಟಪ್ಪ ಮಾಡುವಾಗ. ಸೊ ಎಸ್, ಇಷ್ಟು ಹೊತ್ತು ನಿಗಳೊಂದು ಪ್ರಾಡಕ್ಟ್ಸಿನ ವಿಷಯಗಳ ಹೇಗೆ ಇಂತಿಂತ ಪ್ರಾಡಕ್ಟ್ಸ್ ಅವೈಲೇಬಲ್ ಇದ್ದು ಹಿಂಗೆ ಒಂದು ಬ್ರ್ಯಾಂಡ್ ಇದ್ದು ಹೇಳುವ ವಿಷಯವ ಹೆಂಗೋಗೆ ತಿಳಿಸಿಕೊಟ್ಟಿದಿ. ಥ್ಯಾಂಕ್ ಯು ಅಣ್ಣ ನಿಮಗೆ. ಹಂಗೆ ಹಿಂದೆ ತಿಳಿಸಿದ ಹಾಗೆ ಮಂಗಳೂರು, ಸುಳ್ಯ, ಸುಬ್ರಹ್ಮಣ್ಯ, ಪುತ್ತೂರು ಅಲ್ಲದೆ ಬಾಕಿ ಕಡೆಗಳಲ್ಲೂ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಸಿಕ್ಕುವಂತಾಗ್ಲಿ. ಹಂಗೆ ಎಲ್ಲರೂ ನಿಂಗಳ ಒಂದು ಹಪ್ಪಳದ ರುಚಿ ಸವಿಯಲಿ ಹೇಳಿ ಹೇಳ್ತಾ ಥ್ಯಾಂಕ್ ಯು.